ಸಂದರ್ಭದಲ್ಲಿ ನಮ್ಮಲ್ಲಿರುವಂತಹ 1700 ಚಿಲ್ಲರ ರೌಡಿ ಶೀಟರ್ಗಳಲ್ಲಿ ಸುಮಾರು 250ರಿಂದ 300ರಷ್ಟು ರೌಡಿ ಶೀಟರ್ಗಳು ಫಿಟ್ ಫಾರ್ ಕ್ಲೋಸರ್ ಇದಾವೆ ಅನ್ನುವಂಥದ್ದು ನಮ್ಮ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಆ ಇಂಡಿವಿಜುವಲ್ ರೌಡಿ ಶೀಟರ್ದು ಏನು ಡೀಟೇಲ್ಸ್ ಇದೆ, ಒಂದು ಆಂಟಿಸಿಡೆಂಟ್ಸ್ ಏನಿದೆ, ಇತ್ತೀಚಿನ ಆಕ್ಟಿವಿಟಿ ಏನಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಕ್ಲೋಸ್ ಮಾಡಲಿಕ್ಕೆ ಸೂಕ್ತ ಅನ್ಸಿದ್ರೆ ಕ್ಲೋಸ್ ಮಾಡುವಂತ ಕೆಲಸ ಮಾಡಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ವಯಸ್ಸಾಗಿರುವಂತವ್ರು ಇದ್ದಾರೆ, 60-65 ಇಯರ್ಸ್ ವಯಸ್ಸಾಗಿದೆ. ಆಮೇಲೆ ಕೆಲವುದು ಕಳೆದ ಒಂದು 10-15 ವರ್ಷದಿಂದ ಯಾವುದೇ ಕೇಸಸ್ ಇಲ್ಲ. ಆಮೇಲೆ ಇತ್ತೀಚೆಗೆ ಯಾವುದೇ ಒಂದು ಚಟುವಟಿಕೆಗಳೆಲ್ಲ ಅವರು ತೊಡಕೊಂಡಿಲ್ಲ, ಅಥವಾ ಕೆಲವು ಸಣ್ಣ ಪುಟ್ಟ ಕೇಸ್ ಆದಂತ ಸಂದರ್ಭದಲ್ಲಿ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿರ್ತಾರೆ. ಅದನ್ನ ಮೇಂಟೈನ್ ಮಾಡುವಂತದ್ದು ಅಷ್ಟು ಸೂಕ್ತ ಅಲ್ಲ ಅನ್ಸಿರೋ ಹಿನ್ನೆಲೆಯಲ್ಲಿ ಒಂದು ರಿವ್ಯೂ ಅನ್ನು ಮಾಡಲಾಗಿದೆ. ಅದಕ್ಕೊಂದು ಕ್ರೈಟೀರಿಯಾ ಇದೆ, ರೌಡಿ ಶೀಟ್ ಓಪನ್ ಮಾಡ್ಲಿಕ್ಕೆ ಏನ್ ಕ್ರೈಟೀರಿಯಾ ಇದೆ ನಮ್ಮ ಪೊಲೀಸ್ ಮ್ಯಾನ್ಯುಯಲ್ಲಿ, ಅದೇ ರೀತಿ ಕ್ಲೋಸ್ ಮಾಡ್ಲಿಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಮಾಡ್ಬೋದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಹಂಗಾಗಿ ರೌಡಿ ಶೀಟ್ ಕ್ಲೋಸರ್ದು ಪ್ರತಿ ವರ್ಷದ ಒಂದು ಪ್ರೋಸೆಸ್, ಅದನ್ನ ಕಂಟಿನ್ಯೂಷನ್ ಪ್ರತಿ ವರ್ಷ ಪ್ರತಿಯೊಂದು ರೌಡಿ ಶೀಟ್ಗೂ DSPಗಳು ಕಂಟಿನ್ಯೂಷನ್ ಡಿಸಿಷನ್ ತಗೋಬೇಕಾಗುತ್ತೆ. ಕ್ಲೋಸರ್ ಇದ್ರೆ ಯೂನಿಟ್ ಆಫೀಸರ್ ಜನರಲಿ ಡಿಸಿಷನ್ ತಗೊಂತಾರೆ, SP ಇರ್ಬೋದು ಅಥವಾ ಕಮಿಷನರ್ ತಗೋಬೇಕಾಗುತ್ತೆ. ಅದ್ರ ಬಗ್ಗೆ ಖಂಡಿತ ಯಾರು ಬಹಳ ಜನ, ನಾನು ವೈಯಕ್ತಿಕವಾಗಿ ಕುಟುಂಬ ಸಮೇತರಾಗಿ ಬಂದು ತಮ್ಮ ಮಕ್ಕಳ ಮದ್ವೆ ಇದೆ, ತಮ್ಮ ಹೆಣ್ಮಕ್ಳ ಮದ್ವೆ ಇದೆ, ಮತ್ತೆ ಈ ತರ ಆಟೋ ಓಡಿಸ್ತಾ ಇದ್ದೀನಿ, ಯಾವ್ದೋ ಒಂದು ಘಟನೆಯಲ್ಲಿ ಭಾಗವಹಿಸಿದ್ದೆ, ಇವಾಗ ಅದರಿಂದ ಹೊರಗೆ ಬಂದಿದ್ದೀನಿ, ಕೇಸ್ ಅಡ್ಮಿಟ್ ಆಗಿದೆ ಅಂತ ಬಹಳ ಜನ ಇಂಡಿವಿಜುವಲ್ ರಿಕ್ವೆಸ್ಟ್ ಕೂಡ ಮಾಡಿರೋದು ನೋಡಿದ್ದೀನಿ. ಹಂಗಾಗಿ ಆ ಒಂದು ಪ್ರಕ್ರಿಯೆಯನ್ನ ಇನ್ನೊಂದು 2 ತಿಂಗಳಲ್ಲಿ ಆ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾರೆ.